ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಭಾರತೀಯ ಚಿತ್ರರಂಗದಲ್ಲಿ ಎಸ್ ಜಾನಕಿ ತಮ್ಮ ಅದ್ಭುತ ಧ್ವನಿಯಿಂದ ತಲೆಮಾರುಗಳ ಮನಗೆದ್ದ ಗಾಯಕಿ. 5 ದಶಕ ತಮ್ಮ ಸಂಗೀತ ಪಯಣದಲ್ಲಿ ಅವರು ಸಾವಿರಾರು ಹಾಡು ಹಾಡಿದ್ದಾರೆ. ತೆಲುಗು, ತಮಿಳು, ಕನ್ನಡ, ಮಲಯಾಳಂ, ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ತಮ್ಮ ಛಾಪು ಮೂಡಿಸಿದ್ದಾರೆ. ದಕ್ಷಿಣ ಭಾರತದ ಗಾನ ಕೋಗಿಲೆ ಅಂತ ಖ್ಯಾತಿ ಪಡೆದಿದ್ದವರು. ತಮ್ಮ 6 ದಶಕಗಳ ವೃತ್ತಿ ಜೀವನದಲ್ಲಿ ಸುಮಾರು 17 ಭಾಷೆಗಳಲ್ಲಿ 50,000ಕ್ಕೂ ಹೆಚ್ಚು ಗೀತೆಗಳಿಗೆ ಧ್ವನಿಯಾಗಿದ್ದಾರೆ. ಅವರ ಕಂಠದಿಂದ ಮೂಡಿದ ಹಾಡುಗಳು ಎಷ್ಟೋ ಸೂಪರ್ ಹಿಟ್ ಸಿನಿಮಾಗಳಿಗೆ ಜೀವ ತುಂಬಿದೆ. ಹಲವಾರು ರಾಷ್ಟ್ರೀಯ ಮತ್ತು ರಾಜ್ಯ ಪ್ರಶಸ್ತಿಗಳನ್ನು ಪಡೆದ ಎಸ್ ಜಾನಕಿ ಸಿನಿಮಾ ಸಂಗೀತ ಇತಿಹಾಸದಲ್ಲಿ ಅಳಿಸಲಾಗದ ಹೆಸರು. ಇಂಥ ಹೆಮ್ಮೆಯ ಗಾಯಕಿಯ ಅಂತ್ಯಕ್ರಿಯೆಯ ವೇಳೆ ನಡೆದ ಒಂದಿಷ್ಟು ಘಟನಾವಳಿಗಳು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ. ಅಂತ್ಯಕ್ರಿಯೆ ವೇಳೆ ಜಾನಕಮ್ಮ ಅವರ ಕೈಯಲ್ಲಿದ್ದ ಕೃಷ್ಣನ ವಿಗ್ರಹ ಹಾಗೂ ಇನ್ನೊಂದು ಕೈನಲ್ಲಿದ್ದ ವಾಚನ್ನ ತೆಗೆಯದೆ ಹಾಗೆ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ. ಇದರ ಹಿಂದಿನ ಸ್ವಾರಸ್ಯಕರ ಮಾಹಿತಿಯನ್ನ ನಿಮ್ಮ ಮುಂದಿಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, 17 ಭಾಷೆಗಳಲ್ಲಿ ಹಾಡಿದರು. ಕನ್ನಡದ ನೆಲದಲ್ಲೇ ಬಹುಭಾಷಾ ಹಿರಿಯ ಗಾಯಕಿ, ಗಾನ ಕೋಗಿಲೆ ಎಸ್ ಜಾನಕಿ ಲೀನರಾಗಿದ್ದಾರೆ. ಅವರ ಆಸೆಯಂತೆ HD ಕೋಟೆ ರಸ್ತೆಯ ಕಣಿಯನಹುಂಡಿಯಲ್ಲಿರುವ ಸಾಕು ಮಗ ನವೀನ್ ಫಾರ್ಮ್ ಹೌಸ್ನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಜಾನಕಿ ಅವರ ಏಕೈಕ ಪುತ್ರ ಕಳೆದ ಜನವರಿಯಲ್ಲಿ ನಿಧನರಾಗಿದ್ದರಿಂದ ಅವರ ಮೊಮ್ಮಕ್ಕಳು ಅಪ್ಸರ ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನೆರವೇರಿಸಿದರು. ಶ್ರೀರಂಗಪಟ್ಟಣದ ರಮೇಶ್ ಶರ್ಮಾ ಹಾಗೂ ಶಾಶ್ವತಿ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯ ನಡೆಯಿತು. ಮೈಸೂರು ಜಿಲ್ಲಾಡಳಿತ ವತಿಯಿಂದ ಪೊಲೀಸ್ ಗೌರವವನ್ನ ಸಲ್ಲಿಸುವ ಮೂಲಕ ಗಾನ ಕೋಗಿಲೆಗೆ ಭಾವಪೂರ್ಣ ವಿದಾಯ ಹೇಳಲಾಯಿತು. ಮುಖ್ಯಮಂತ್ರಿ DK ಶಿವಕುಮಾರ್ ನಿರ್ದೇಶನದಂತೆ ಜಿಲ್ಲಾಡಳಿತ ಸಕಲ ಸರ್ಕಾರಿ ಗೌರವದೊಂದಿಗೆ ಗಾಯಕಿಗೆ ವಿದಾಯ ನೀಡಿತು. ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸುವ ಮೂಲಕ ಗೌರವ ವಂದನೆ ಸಲ್ಲಿಸಿದರು. ಈ ಮೂಲಕ ಅಗಲಿದ ಸಾಧಕಿಗೆ ಕಣ್ಣೀರ ಬೀಳ್ಕೊಡುಗೆ ನೀಡಲಾಯಿತು. ಇದೆಲ್ಲದರ ಮಧ್ಯೆ ಈಗ ಜಾನಕಮ್ಮ ಅವರ ಕೈಯಲ್ಲಿದ್ದ ಈ 2 ವಸ್ತುಗಳೇ ಎಲ್ಲರ ಕುತೂಹಲ ಕೆರಳಿಸ್ತಾ ಇದೆ. ಬಲಗೈಯಲ್ಲಿ ಜಾನಕಮ್ಮ ಹಿಡ್ಕೊಂಡಿದ್ದ ಕೃಷ್ಣನ ವಿಗ್ರಹ ಕೊನೆ ಕ್ಷಣದವರೆಗೂ ಹಾಗೆ ಬಿಗಿಯಾಗಿತ್ತು. ಆತ್ಮೀಯರೇ, ನಿಜಕ್ಕೂ ಜಾನಕಮ್ಮ ಅವರ ಸಾವು ಎಲ್ಲರನ್ನ ಚಿಂತೆಗೆ ದೂಡಿದೆ. ಜಾನಕಮ್ಮಗೆ ತಮ್ಮ ಸಾವಿನ ವಿಷಯ ಮೊದಲೇ ಗೊತ್ತಿತ್ತಾ ಅನ್ನೋ ಅನುಮಾನ ಮೂಡಿಸ್ತಾ ಇದೆ. ಯಾಕಂದ್ರೆ ಜಾನಕಮ್ಮ ಭಗವಂತ ಶ್ರೀಕೃಷ್ಣನ ಪರಮ ಭಕ್ತೆ. ಎಲ್ಲೇ ಹೋದ್ರು, ಎಲ್ಲೇ ಇದ್ರು ಮೊದಲು ಶ್ರೀಕೃಷ್ಣನನ್ನೇ ನೆನೆಯುತ್ತಿದ್ರು. ಅದೆಷ್ಟೋ ಬಾರಿ ಇವರೇ ಹೇಳ್ಕೊಂಡಿದ್ರು, ನಾನು ಇಷ್ಟೆಲ್ಲ ಹಾಡು ಹಾಡಿದ್ದೀನಿ ಅಂದರೆ ಖಂಡಿತ ಇಲ್ಲ, ಎಲ್ಲ ಹಾಡನ್ನ ಹಾಡಿದ್ದು ನನ್ನ ಭಗವಂತ ಶ್ರೀಕೃಷ್ಣ. ಅವರೇ ಎಲ್ಲ ಹಾಡುಗಳನ್ನು ಹಾಡಿದ್ದು, ನಾನೇನೂ ಇಲ್ಲ ಅಂತ ಹಲವು ಕಾರ್ಯಕ್ರಮಗಳಲ್ಲಿ ಹೇಳ್ಕೊಂಡಿದ್ರು. ಕುಂತ್ರು ನಿಂತ್ರು ಸದಾ ಶ್ರೀಕೃಷ್ಣನ ಧ್ಯಾನ ಮಾಡ್ತಾ ಇದ್ರು. ಕೃಷ್ಣನ ಪರಮ ಭಕ್ತೆಯಾಗಿದ್ದ ಜಾನಕಮ್ಮಗೆ ತಮ್ಮ ಸಾವಿನ ಮುನ್ಸೂಚನೆ ಮೊದಲೇ ಸಿಕ್ಕಿತ್ತಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ಶನಿವಾರ ಜಾನಕಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿತ್ತಷ್ಟೆ. ಹೇಳ್ಕೊಳ್ಳುವಂತ ಸಮಸ್ಯೆ ಏನೂ ಆಗಿರಲಿಲ್ಲ. ಯಾವುದಕ್ಕೂ ಆಸ್ಪತ್ರೆಗೆ ಸೇರಿಸೋದು ಒಳಿತು ಅಂತ ಅಪೋಲೋ ಆಸ್ಪತ್ರೆಗೆ ಕರ್ಕೊಂಡು ಹೊರಟಿದ್ರು. ಜಾನಕಮ್ಮ ಅವರಿಗೂ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿದ್ರು. ಇದಕ್ಕೆ ಸರಿ ಅಂದಿದ್ದ ಜಾನಕಮ್ಮ ಆ ಕ್ಷಣವೇ ತಮ್ಮ ಇಷ್ಟ ದೈವ ಶ್ರೀಕೃಷ್ಣನ ವಿಗ್ರಹವನ್ನ ಕೈಯಲ್ಲಿ ಹಿಡ್ಕೊಂಡಿದ್ರು. ಆ ವಿಗ್ರಹವನ್ನ ಹಿಡಿದುಕೊಂಡೇ ಆಂಬ್ಯುಲೆನ್ಸ್ನಲ್ಲಿ ಹೊರಟಿದ್ರು. ಇದಾದ ಕೆಲವೇ ಹೊತ್ತಲ್ಲಿ ಜಾನಕಮ್ಮ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯಲ್ಲಿದ್ದಾಗಲೂ ಜಾನಕಮ್ಮ ಶ್ರೀಕೃಷ್ಣನ ವಿಗ್ರಹ ಬಿಟ್ಟಿರಲಿಲ್ಲ. ಜಾನಕಮ್ಮ ಅವರ ಮುಷ್ಟಿಯೊಳಗೆ ಭಗವಂತ ಬೆಚ್ಚಗಿದ್ದ. ಶ್ರೀಕೃಷ್ಣನೇ ಈ ತಾಯಿಯನ್ನ ತನ್ನ ಬಳಿ ಕರ್ಕೊಂಡು ಹೊರಟನೋ ಗೊತ್ತಿಲ್ಲ. ಮನೆಯಿಂದ ಹೊರಟಾಗ ಇದ್ದ ಕೃಷ್ಣನ ವಿಗ್ರಹ ಜಾನಕಮ್ಮ ಜೊತೆಗೆ ಅಂತ್ಯ ಕಂಡಿದೆ. ಇನ್ನು ಅವರ ಫೇವ್ರೆಟ್ ವಾಚ್, ಜಾನಕಮ್ಮ ಎಲ್ಲೇ ಹೋದ್ರು ಇದೊಂದು ವಾಚ್ ಕಟ್ಕೊಳ್ತಾ ಇದ್ರು. ಹೀಗಾಗಿ ಶ್ರೀಕೃಷ್ಣನ ವಿಗ್ರಹದ ಜೊತೆಗೆ ಈ ವಾಚನ್ನು ಸಹ ಬಿಚ್ಚಲಿಲ್ಲ. ಇವೆರಡನ್ನೂ ಜಾನಕಮ್ಮ ಅವರ ಕೈಯಲ್ಲೇ ಇಟ್ಟು ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ. ಆತ್ಮೀಯರೇ, ಜಾನಕಮ್ಮ ಅವರ ಸಾವಿನ ಬಳಿಕ ಒಂದಿಷ್ಟು ಮಂದಿಗೆ 10 ಪ್ರಶ್ನೆ ಕಾಡೋದಕ್ಕೆ ಶುರುವಾಗಿದೆ. 48,000 ಹಾಡು ಹಾಡಿದ್ದಾರೆ, ದೊಡ್ಡ ಸಾಧನೆ ಮಾಡಿದ್ದಾರೆ. ಆದ್ರೂ ಮೈಸೂರಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ರು ಅನ್ನೋದು. ಹಾಗಾದ್ರೆ ಇವರ ಆಸ್ತಿ ಎಷ್ಟಿದೆ ಅನ್ನೋ ಕುತೂಹಲ ಬಹಳಷ್ಟು ಮಂದಿಯನ್ನ ಕಾಡ್ತಾ ಇದೆ. ಇದಕ್ಕೆ ಉತ್ತರ ಕೊಡೋ ಕೆಲಸ ಮಾಡ್ತೀವಿ ಬನ್ನಿ. ಗಾಯಕಿ ಜಾನಕಮ್ಮ ಭರ್ಜರಿಯಾಗಿ ಸಂಪಾದನೆ ಮಾಡಿದ್ದಾರೆ. ಸಾಮಾಜಿಕ ಮಾಧ್ಯಮ ಮತ್ತು ಸುದ್ದಿ ವರದಿಗಳ ಪ್ರಕಾರ
ಜಾನಕಮ್ಮ ಅವರ ಆಸ್ತಿ ಮೌಲ್ಯ ಸುಮಾರು 537 ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ. ಅವರ ಯಶಸ್ವಿ ಸಂಗೀತ ಜೀವನ ಅವರಿಗೆ ಉತ್ತಮ ಆಸ್ತಿಕ ಸ್ಥಿರತೆಯನ್ನ ತಂದುಕೊಟ್ಟಿದೆ ಅಂತ ಚಿತ್ರರಂಗದ ಮೂಲಗಳೇ ಹೇಳ್ತಾ ಇದೆ. ಅವರು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಿದ್ದು, ಐಷಾರಾಮಿ ಕಾರುಗಳು ಮತ್ತು ಕೆಲವು ಮನೆ ಹೊಂದಿದ್ದಾರೆ. ಎಸ್ ಜಾನಕಿ ಅವರ ಆದಾಯದ ಪ್ರಮುಖ ಮೂಲ ಸಿನಿಮಾ ಹಾಡುಗಳೇ ಆಗಿತ್ತು. ಸಾವಿರಾರು ಹಾಡುಗಳನ್ನು ರೆಕಾರ್ಡ್ ಮಾಡೋದರ ಜೊತೆಗೆ ದೇಶ ವಿದೇಶಗಳಲ್ಲಿ ಅವರು ನಡೆಸಿಕೊಟ್ಟ ಸಂಗೀತ ಕಚೇರಿಗಳು ಕೂಡ ಉತ್ತಮ ಆದಾಯ ತಂದುಕೊಟ್ಟಿದೆ. ದಶಕಗಳ ಕಾಲ ಅಗ್ರಗಣ್ಯ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ ಅವರು ದಕ್ಷಿಣ ಭಾರತದಲ್ಲಿ ಸಿನಿಮಾ ರಂಗದಲ್ಲಿ ಅತಿ ಹೆಚ್ಚು ಬೇಡಿಕೆಯಲ್ಲಿದ್ದ ಗಾಯಕಿಯಾಗಿದ್ರು. ಆ ಕಾಲದಲ್ಲಿ ರೆಕಾರ್ಡಿಂಗ್ಗಳಿಂದ ಬಂದ ಲಕ್ಷಗಟ್ಟಲೆ ಸಂಭಾವನೆ, ಸ್ಟೇಜ್ ಶೋಗಳು ಮತ್ತು ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವರ ಸಂಪತ್ತು ಹೆಚ್ಚಾಗಲು ಪ್ರಮುಖ ಪಾತ್ರ ವಹಿಸಿದೆ.